ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಓಕೆ, ತುಂಬ ದಿವಸ ಆಯಿತು ನಾನು ಈ ಥರ ಒಂದು ವ್ಲಾಗ್ ಮಾಡಿ, ಡೈಲಿ ವ್ಲಾಗ್ ಅಂತ ಹೇಳ್ಬೋದು, ಇಲ್ಲ ನನ್ನ ರ್ಯಾಂಡಮ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಇವತ್ತು ಜಸ್ಟು ಒಂದು ರ್ಯಾಂಡಮ್ ದಿನ. ನೆನ್ನೆ ಎಲ್ಲ ಶೂಟಿಂಗ್ ಆಯಿತು. ನಿಮಗೆ ಗೊತ್ತು ದ್ಯಾಟ್ ಐ ಆಮ್ ಅ ಲಿಟಲ್ ಬ್ಯುಸಿ ವಿತ್ ಏನಪ್ಪ ನಮ್ಮ ಸ್ನೇಹದ ಕಡಲಲ್ಲಿ ಶೂಟ್ಸಲ್ಲಿ. ಸ್ನೇಹದ ಕಡಲಲ್ಲಿ ನಾನು ಆಲ್ರೆಡಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಲಾಂಚ್ ಆಗಿದೆ. ತುಂಬ ಜನದ ರೆಸ್ಪಾನ್ಸ್ ನನಗೆ ಅಷ್ಟೊಂದು ಬರ್ತಿಲ್ಲ, ಬಟ್ ನನಗೆ ಗೊತ್ತು ದ್ಯಾಟ್ ಈ ಥರ ಕಾಂಟೆಂಟ್ ಕೊಡುವಾಗ ಸ್ವಲ್ಪ ಸ್ಲೋ ಆಗುತ್ತೆ. ಬಿಕಾಸ್ ಎಲ್ರಿಗೂ ಬ್ಯೂಟಿ, ಫ್ಯಾಷನ್, ಎಂಟರ್ಟೈನ್ಮೆಂಟ್, ಕಾಮಿಡಿ, ಪಾಲಿಟಿಕ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಟ್ ಯಾರನ್ನ ಕೂತ್ಕೊಂಡು ಲೈಫ್ ಬಗ್ಗೆ ಮಾತಾಡ್ತೀವಿ ಅಂದರೆ ಸ್ವಲ್ಪ ಅದು ಇಟ್ ಬಿಕಮ್ಸ್ ಅ ಲಿಟಲ್ ಸ್ಲೋ. ಬಟ್ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಬಟ್ ನನ್ನ ಇಂಟೆನ್ಷನ್ ಇಸ್ ನಾಟ್ ದ್ಯಾಟ್ ನನಗೆ ಎಲ್ಲ ಥರ ವ್ಯೂಸು ಒಂದೇ ಸರಿ ಬಂದ್ಬಿಡ್ಬೇಕಂತಲ್ಲ. ನನ್ನ ಇಂಟೆನ್ಷನ್ ಏನಂದರೆ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು, ಮೀನಿಂಗ್ಫುಲ್ ಕಾಂಟೆಂಟ್ ಕೊಡಬೇಕು. ನಮ್ಮ ಲೈಫ್ ಹೇಗೆ ನಾವು ಮುಂದೆ ಸಾಗಿಸ್ಬೋದು, ನಮ್ಮಲ್ಲಿ ಕೆಲವು ಏನು ಹೇಳ್ತಾರೆ, ಕೆಲವು ಡಿಫ್ರೆನ್ಸಸ್ಸು ಚೇಂಜಸ್ ಮಾಡಿದಾಗ, ಕೆಲವು ವಿಷಯಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ನಮ್ಮ ಲೈಫು ಚೇಂಜ್ ಆಗುತ್ತೆ, ಬೇರೆ ಒಂದು ಒಳ್ಳೆ ಡೈರೆಕ್ಷನ್ ಕಡೆಗೆ ಮೂವ್ ಆಗುತ್ತೆ. ಆ ಪ್ರಕಾರ ನಾನು ಈ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಇವತ್ತು ನಾನು ನನ್ನ ಹೊಸ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಗಾಟ್ ಅನ್ ಆಸ್ಮೋ ಪಾಕೆಟ್ 3 ಕ್ರಿಯೇಟರ್ಸ್ ಕಾಂಬೋ, ದ್ಯಾಟ್ ಈಸ್ ಫ್ರಮ್ DJI. ತುಂಬ ಕ್ರಿಯೇಟರ್ಸ್ ಜೊತೆ ನಾನು ಈ ಕ್ಯಾಮ್ರಾನ ನೋಡಿದ್ದೀನಿ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಬೈ ಒನ್ ಆಫ್ ದಿಸ್. ಸೊ ದಿಸ್ ಇಸ್ ಮೈ ಫಸ್ಟ್ ಎವರ್ ಇನ್ವೆಸ್ಟ್ಮೆಂಟ್. ನಾನು ಹೇಳಿದ್ದೆ ನಿಮಗೆ, ನನ್ನ ಫಸ್ಟ್ ವಿಡಿಯೋಲ್ಲೂ ಹೇಳಿದ್ದೆ ದ್ಯಾಟ್ ಮುಂದೆ ನಾನು ತುಂಬ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀನಿ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ, ನಿಮಗೆ ಎಲ್ಲ ಥರ ಕಾಂಟೆಂಟ್ ಕೊಡೋದಕ್ಕೆ. ಸೊ ಹಾಗಾಗಿ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್, ನನ್ನ ರ್ಯಾಂಡಮ್ ದಿವಸದಲ್ಲಿ, ಯಾಕಂದರೆ ಇವತ್ತು ನಾನು ಬೇಗ ಎದ್ದಿಲ್ಲ, ಲೇಟಾಗಿ ಎದ್ದಿದ್ದೀನಿ. ಅರೌಂಡ್ 10 ಗಂಟೆ ಆಯಿತು. ಬಿಕಾಸ್ ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸಗಳನ್ನೆಲ್ಲ ಮಾಡಬೇಕು, ಮುಗಿಸ್ಬೇಕು ಅಂದಾಗ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಹಾಗಾಗಿ 10 ಗಂಟೆಗೆ ಎದ್ದೆ. ದಿಸ್ ಇಸ್ ನಾಟ್ ಮೈ ರುಟೀನ್, ಪ್ಲೀಸ್ ಡು ನಾಟ್ ಜಡ್ಜ್ ಮೀ. ಇದು ನನ್ನ ರುಟೀನ್ ಅಲ್ವೇ ಅಲ್ಲ. ನಾನು ಬೇಗ ಎದ್ದೊಳ್ತೀನಿ, ಟೈಮಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಲೈಕ್ ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ಇಟ್, ಬಟ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಡೂ ಇಟ್. ಸೊ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಓಕೆ, ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಮೈ ಟೆರೆಸ್. ನಮ್ಮ ಮನೇಲಿ ಒಂದು ಪಾಯಿಂಟ್ ಏನು ಗೊತ್ತಾ, ನನಗೆ ಖುಷಿ ಆಗದೆ ಇರೋದು, ನಾನು ಇಲ್ಲಿ ಬಂದ ಮೇಲೆ ಐ ರಿಯಲೈಸ್ ದಟ್ ಈ ಮನೆ ಒಳಗೆ ಒಳ್ಳೆ ಸನ್ಲೈಟ್ ಬರಲ್ಲ. ಸೊ ನನಗದೊಂದು ಮಾತ್ರ ಒಂದು ನನ್ನ ನೆಗೆಟಿವ್ ಪಾಯಿಂಟ್. ಬಿಕಾಸ್ ಐ ಆಮ್ ಅ ಪರ್ಸನ್, ಐ ಲವ್ ಸನ್. ನಂಗೆ ಸನ್ ಇಲ್ಲದೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ದ ಟೆರೆಸ್ಗೆ ಹೋಗಿ, ಅಯ್ಯೋ ನೋಡಿ, ನಾನು ಮನೆ ಕೀ ತೊಗೊಳ್ಳೋ ಬದಲು ಕಾರ್ ಕೀ ತೊಗೊಂಡಿದ್ದೀನಿ. ಸೊ ಐ ವಾಂಟ್ ಕೀಪ್ ದಿಸ್ ಬ್ಯಾಕ್. ಐ ಗಾಟ್ ಮೈ ಮನೆ ಕೀ. ಸೊ ಮನೇನ ಲಾಕ್ ಮಾಡಿ, ಲೆಟ್ಸ್ ಗೋ ಟು ದ ಟೆರೆಸ್. ಕಮ್ 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 ಕಮ್. ಕ್ಯಾಮ್ರಾ ಮಾತ್ರ ಆಸಮ್ ಆಗಿದೆ, ಆಯಿತಾ? ಯಾಕಂದರೆ ನನ್ನ ಫೇಸ್ ನಾನು ಡಿಟೆಕ್ಟ್ ಮಾಡುತ್ತೆ, ನೀಟಾಗಿ ನನ್ನ ವಾಯ್ಸ್ ರೆಕಾರ್ಡ್ ಮಾಡುತ್ತೆ, ಆ್ಯಂಡ್ ನಾನು ಎಲ್ಲಿ ಹೋದ್ರೂ ನನ್ನ ಫೇಸ್ನ ನೀಟಾಗಿ ಡಿಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಮೇಝಿಂಗ್, ದಿಸ್ ಈಸ್ ರಿಯಲಿ ಅಮೇಝಿಂಗ್. ಸೊ ಕಮ್, ಲೆಟ್ಸ್ ಗೋ ಟು ದ ಬ್ಯಾಲ್ಕನಿ. ಮತ್ತೇನೇನೋ ಮರ್ತೋದೆ. ಐ ವಾಂಟೆಡ್ ಟು ಟೇಕ್ ಮೈ ನಾನು ಡೈಲಿ ನಂದೊಂದು ಏನು ಹೇಳ್ತಾರೆ, ಮ್ಯಾನಿಫೆಸ್ಟೇಷನ್ಸು, ಅಫರ್ಮೇಷನ್ಸ್ ಬರೀತೀನಿ. ಸೊ ಅದಕ್ಕೊಂದು ಬುಕ್ ಇಟ್ಕೊಂಡಿದ್ದೀನಿ. ಆ ಬುಕ್ಕನ್ನ ಮರ್ತೋಗಿದ್ದೀನಿ. ಪೆನ್ ಮಾತ್ರ ತೊಗೊಂಬಂದಿದ್ದೀನಿ ನೋಡಿ. ಐ ಆಮ್ ಸಚ್ ಅ ಕ್ರ್ಯಾಕ್. ಹ್ಯಾಪನ್ಸ್. ಸೊ ಪ್ಲೀಸ್ ವೇಟ್, ಐ ಆಮ್ ಗೋನ್ ಟು ಗೆಟ್ ಮೈ ಬುಕ್. ಓಕೆ, ಬುಕ್ ತೊಗೊಂಡು ಬಂದೆ. ಬುಕ್ ಇದೆ ಇವಾಗ ನನ್ನ ಹತ್ರ. ಸೊ ಲೆಟ್ ಮೀ ನಾವ್
get to my lift. ನಾನು 4ನೇ ಫ್ಲೋರ್ಗೆ ಹೋಗಬೇಕು ಫ್ರಮ್ ದ ಗ್ರೌಂಡ್ ಫ್ಲೋರ್. I'm loving my camera. I'm really loving my camera. ತುಂಬ ಚೆನ್ನಾಗಿದೆ. This camera is so good. I'm happy that I invested in it. It is not less price ಏನಿಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. So let's get into the ಹೆಂಗಂದ್ರೆ ನೀವು ಇಮಿಡಿಯೇಟ್ ಆಗಿ ಇದನ್ನ ಈಸಿಯಾಗಿ ಆಪರೇಟ್ ಮಾಡ್ಬೋದು. ಸೊ I press 3rd floor. Here I am. ನನಗೆ ಯಾವಾಗಲೂ ಒಂದು ಎಕ್ಸೈಟ್ಮೆಂಟ್ ಆಯ್ತಾ ಮೇಲೆ. ಅದು ಏನ್ ಗೊತ್ತಾ, ನಾನು ಈ ಅಪಾರ್ಟ್ಮೆಂಟ್ಗೆ ಬಂದು ಆಲ್ಮೋಸ್ಟ್ 4-5 ತಿಂಗಳಾಯ್ತು. ಆದ್ರೆ ಇಲ್ಲಿ ಟೆರೆಸ್ಗೆ ಹೋಗೇ ಇರಲಿಲ್ಲ ನಾನು. ಮೊನ್ನೆನೆ ನನ್ನ ನೀಸ್ ಬಂದಿದ್ದು. ಸೊ ನೀಸ್ ಜೊತೆಗೆ ಕೆಲವು ಶೂಟಿಂಗ್ ಮಾಡಿದ್ವಿ. ಸೊ ಅದು ಮಾಡಿದಾಗ ಗೊತ್ತಾಯಿತು ನಮಗೆ ಒಳ್ಳೆ ಟೆರೆಸ್ ಇದೆ ಇಲ್ಲಿ ಅಂತ. ನಾನು ಟೆರೆಸ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನೋಡಿ. ಸೊ ಐ ಆಮ್ ಗೆಟಿಂಗ್ ಟು ದ ಟೆರೆಸ್. ಒಳ್ಳೆ ಬಿಸಿಲಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಐ ಆಮ್ ಗೋನಾ ಶೋ ಯು ಮೈ ಟೆರೆಸ್. ವಾವ್ ಗೈಸ್, ಸೂಪರ್ಬ್ ಸನ್ ಇದೆ. ಒಳ್ಳೆ ಸನ್, ಖುಷಿ ಆಗ್ತಾ ಇದೆ. ವಾವ್ 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 ವಾವ್. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಿಯರ್ ಐ ಆಮ್. ನನಗೆ ಸನ್ ಇಲ್ಲದೆ ಆಗಲ್ಲ. ಐ ಥಿಂಕ್ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ಫೀಲ್ ಆಗಿದೆ, ಬಟ್ ನನಗೆ ಇಫ್ ಐ ಡೋಂಟ್ ಟೇಕ್ ಮೈ ವಿಟಮಿನ್ ಡಿ ನಂಗೊಂಥರ ಆಂಗ್ಸೈಟಿ ಆಗುತ್ತೆ. ಅದೇನೋ ಗೊತ್ತಿಲ್ಲ ನನಗೆ. ಫ್ರಮ್ ದ ಟೈಮ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಂಗ್ಸೈಟಿ, ಐ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಕೆಲವು ಏನು ಹೇಳ್ತಾರೆ ವೈಟಲ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಹೋಗಲಿಲ್ಲ ಅಂದರೆ ಆಂಗ್ಸೈಟಿ ಫೀಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಅದಾಗುತ್ತೆ. ಸೊ ಐ ಟೇಕ್ ರೆಗ್ಯುಲರ್ಲಿ ದ ಸನ್. ವಿಟಮಿನ್ ಡಿ, ವಿಟಮಿನ್ B12 ಇವೆಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಅದು ಸಿಕ್ಕಿದಾಗ ನಮಗೆ ವಿ ಫೀಲ್ ಗುಡ್, ರೈಟ್? ಸೊ ದ್ಯಾಟ್ಸ್ ವಾಟ್ ನನ್ನ ಬಾಡಿಗೆ ನನಗೆ ಅನಿಸಿರೋದು. ಬಟ್ ಎಲ್ಲರೂ ಹೇಳೋ ಪ್ರಕಾರ ಎಲ್ಲರ ಬಾಡಿಗೂ ಅದು ನೆಸಸರಿ ಅಂತೆ. ಸೊ ಹಾಗಾಗಿ ವಿಟಮಿನ್ ಡಿ, ವಿಟಮಿನ್ B12, ಮೆಗ್ನೀಷಿಯಮ್ ಇವೆಲ್ಲ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತಿಳ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಆಸೆ. ಸೊ ಕೇಳ್ಕೊಳ್ಳಿ, ಅಂದರೆ ನಿಮ್ಮ ಫಿಸಿಷಿಯನ್ನು ಯಾರೇ ಆಗಿರ್ಬೋದು, ನಿಮಗೆ ಗೈಡ್ ಮಾಡೋರು ಯಾರಿದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳಿ. ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ಔಟ್ ಇನ್ ದಿಸ್, ಅಲ್ವಾ? ವಾವ್, ದಿಸ್ ಇಸ್ ಸೋ ಗುಡ್. ಐ ಜಸ್ಟ್ ಲವ್ ದಿಸ್. ಓಕೆ, ಸೊ ಇವಾಗ ನಾನು ನನ್ನ ಪೆನ್ನು ನೋಡಿ ಎಲ್ಲಿ ಹಾರೋಯ್ತು ನೋಡಿ. ನನ್ನ ಪೆನ್ ಇರೋಯ್ತು, ಅದು ಡಿಟೆಕ್ಟ್ ಮೈ ಪೆನ್. ಸೊ ಓಕೆ, ಇವಾಗ ನಾನು ನನ್ನ ಕ್ಯಾಮ್ರಾ ಡಿಟೆಕ್ಟೇ ಮಾಡ್ತಾ ಮೇಲೇ ಇದೆ. ಓಕೆ, ಇವಾಗ ನಾನು ಇಲ್ಲಿ ನನ್ನ ವೀಕ್ಷಕರೇ ಇದ್ರ ಬಗ್ಗೆ ನಾನು ಹೇಳಬೇಕು. ಇಫ್ ಯು ಗೈಸ್ ಆಲ್ಸೋ ಯೂಸ್ ಲಿಪ್ ಬಾಮ್, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲಿಪ್ ಬಾಮ್ಸ್. ಇದು ಯಾವ ಪ್ರಮೋಷನ್ ನಾನು ಮಾಡ್ತಾ ಇಲ್ಲ. ಇಟ್ಸ್ ರಿಯಲಿ ಗುಡ್. ದಿಸ್ ಇಸ್ ಸೀಬಾಮೆಡ್ ಲಿಪ್ ಕೇರ್. SPF 30 ಇದೆ ಇದರಲ್ಲಿ. ಇಟ್ಸ್ ವೆರಿ ವೆರಿ ಗುಡ್. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಗುಡ್. ನನಗಂತೂ ಡ್ರೈ ಲಿಪ್ಸ್ ಆಗ್ತಾನೆ ಇರುತ್ತೆ. ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಡ್ರೈ ಲಿಪ್ ಇಟ್ಕೊಂಡು ಆಗಲ್ಲ ನನಗೆ. ಸೊ ಐ ಹ್ಯಾವ್ ಟು ಯೂಸ್ ದಿಸ್. ಏನು ಗಾಳಿ ವಾವ್. ಆ್ಯಂಡ್ ಇಲ್ಲಿ ಯಾರೂ ಇಲ್ಲ ಆಯಿತಾ. ನನ್ನ ಟೆರೆಸ್ ಮೇಲೆ ಯಾರೂ ಇಲ್ಲ. ಸೊ ಐ ಫೀಲಿಂಗ್ ಸೋ ಗುಡ್. ಸೊ ದಿಸ್ ಇಸ್ ಸೀಬಾಮೆಡ್ ಲಿಪ್ ಡಿಫೆನ್ಸ್, ಆಯಿತಾ? ತೊಗೊಳಂಗಿದೆ ತೊಗೊಳ್ಳಿ.
ನಿಮಗೂ ಇಷ್ಟ ಆಗುತ್ತೆ. ಓಕೆ, ನಾನಿವಾಗ ಒಂದು ಕೂತ್ಕೊಂಡು ಕೆಲವು ಅಫರ್ಮೇಷನ್ಸ್ ಬರಿತೀನಿ. ಯಾಕಂದರೆ ನನ್ನ ಲೈಫಲ್ಲಿ ವೀಕ್ಷಕರೇ ಅಫರ್ಮೇಷನ್ಸ್ ತುಂಬ ಹೆಲ್ಪ್ ಮಾಡಿದೆ ನನ್ನ ಲೈಫಲ್ಲಿ. ಅಫರ್ಮೇಷನ್ಸ್ ಅಂದರೆ ನಿಮಗೆ ಲೈಫಲ್ಲಿ ಏನು ಬೇಕು, ನಿಮ್ಮದೊಂದು ಗುರಿ ಅಂತಿರುತ್ತೆ, ನಿಮ್ಮದಂಥ ಒಂದು ಏಮ್ ಅಂತ ಇರುತ್ತೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ, ನೀವು ಒಂದು ಬುಕ್ ತೊಗೊಳ್ಳಿ. ಆ ಬುಕ್ಕಲ್ಲಿ ನಿಮ್ಗೆ ಏನು ಗುರಿ ತಲುಪಬೇಕು, ಯಾವುದು ಅದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಪ್ರಾಬಬ್ಲಿ ಒಂದು 5 ಇರ್ಬೋದು, 6 ಇರ್ಬೋದು, ಇಲ್ಲ 10 ಇರ್ಬೋದು. ಬಟ್ ಅದು ಲಿಸ್ಟ್ ಮಾಡುವಾಗ ನಿಮ್ಮ ಮನಸ್ಸಿಂದ ನೀವು ಅದನ್ನು ಫೀಲ್ ಮಾಡಬೇಕು. ಅಂದರೆ ಇದು ನನಗೆ ಆಗೇ ಆಗುತ್ತೆ, ಇದು ನಾನು ಮಾಡ್ತೀನಿ ಅನ್ನೋದನ್ನು ಫೀಲ್ ಮಾಡಿಕೊಂಡು ನೀವು ಬರೆದಾಗ, ಬರೀ ಅಷ್ಟೇ ಬರಿಬೇಡಿ, ಅದಕ್ಕೊಂದು ಟೈಮ್ ಲೈನ್ ಹಾಕಿ. ದಟ್ ಈ ಟೈಮ್ ಒಳಗೆ ಇದು ನಾನು ಸಕ್ಸಸ್ಫುಲ್ಲಾಗಿ ಮುಗಿಸ್ಬೇಕು ಅಂದಾಗ ಆ ಟೈಮ್ ಲೈನ್ ಹಾಕ್ಕೊಂಡು ಪ್ರತಿದಿನ ನೀವೇನು ಬರೆದಿದ್ದೀರೋ ಅದ್ರ ಬಗ್ಗೆ ಮತ್ತೆ ಅದನ್ನು ಓದಿ, ಅದು ಮತ್ತೆ ನಿಮ್ಮ ಮೈಂಡ್ಗೆ ಅದು ಬರಬೇಕು, ಅದು ಫೀಲ್ ಆಗಬೇಕು. ದಟ್ ಇಟ್ ಈಸ್ ಪಾಸಿಬಲ್ ಆ್ಯಂಡ್ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ದಿಸ್ ಅಂತ ಒಂದು ಆ ಲಿಸ್ಟನ್ನ ನೀವು ಪ್ರತಿದಿನ ಒಂದು ಮಂತ್ರ ಥರ ಹೇಳ್ಕೊಂಡು ಹೋದರೆ, ಐ ಟೆಲ್ ಯು ಇಟ್ಸ್ ವೆರಿ ಮ್ಯಾಜಿಕಲ್. ನನ್ನ ಲೈಫಲ್ಲಿ ಇದು ನಡೆದಿದೆ, ನಿಮ್ಮ ಲೈಫಲ್ಲೂ ನಡೆಯೋ 100% ಚಾನ್ಸಸ್ ಇದೆ. ಬಿಕಾಸ್ ನಾನು ನಿಮ್ಮ ಥರನೇ ಒಂದು ನಾರ್ಮಲ್ ಪರ್ಸನ್ ಅಲ್ವಾ. ಸೊ ಹಾಗಾಗಿ ನನ್ನ ಲೈಫಲ್ಲಿ ನಡೆದಿದೆ ಅಂದರೆ ನಿಮ್ಮ ಲೈಫಲ್ಲೂ ನಡೆಯುತ್ತೆ. ಸೊ ವೈ ನಾಟ್? ಸೊ ಮೇಕ್ ಯೂಸ್ ಆಫ್ ದ್ಯಾಟ್. ನಾನು ಪ್ರತಿದಿನ ಮಾಡ್ತೀನಿ. ಕೆಲವು ಸರಿ ಮಿಸ್ ಆಗುತ್ತೆ, ರುಟೀನ್ ಒಂದೊಂದು ಸರಿ ಫಾಲೋ ಮಾಡೋಕ್ಕಾಗಲ್ಲ. ಬಟ್ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ನಾವು ರುಟೀನ್ ಫಾಲೋ ಮಾಡಬೇಕು, ರುಟೀನ್ಗೆ ಒಂದು ಡಿಸಿಪ್ಲಿನ್ ಇರಬೇಕು. ಈಗ ರುಟೀನ್ ಅಂದರೆ ಏನು ಹೇಳಿ, ನಾವು ಬೆಳಗ್ಗೆ ಎದ್ದೊಳ್ತೀವಿ, ಹಲ್ಲು ಉಜ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತೀವಿ, ಪ್ಲಸ್ ನಮ್ದೇನಾದರೂ ಎಕ್ಸಸೈಸ್ ಇದ್ದರೆ ಎಕ್ಸಸೈಸ್ ಮಾಡ್ತೀವಿ. ಅದು ಒಂದು ರುಟೀನ್, ಆಯಿತಾ. ಆದರೆ ಆ ರುಟೀನ್ನ ಟೈಮ್ ಪ್ರಕಾರ, ಪ್ರತಿದಿನ ಟೈಮ್ ಪ್ರಕಾರ ಒಂದು ಟೈಮ್ ಅಂತ ಇರುತ್ತೆ ಅಲ್ವಾ. ಇವಾಗ ಎದ್ದರೆ ನಾನು 7 ಗಂಟೆಗೆ ಹೇಳ್ತೀನೋ 8 ಗಂಟೆಗೆ ಹೇಳ್ತೀನೋ, ಅದು ಪ್ರತಿದಿನ ಅದೇ ಟೈಮಿಗೆ ಎದ್ದೊಳ್ಬೇಕು. ದ್ಯಾಟ್ ಬಿಕಮ್ಸ್ ಡಿಸಿಪ್ಲಿನ್ ಅಲ್ವಾ. ರುಟೀನ್ಗೂ ಡಿಸಿಪ್ಲಿನ್ಗೂ ಇರೋದು ವ್ಯತ್ಯಾಸ ಇದು. ಬಟ್ ರುಟೀನು ಡಿಸಿಪ್ಲಿನ್ ಎರಡೂ ಒಂದೇ ಪ್ರಕಾರ ಆದಾಗ ಯುವರ್ ಲೈಫ್ ವಿಲ್ ಚೇಂಜ್, ಯುವರ್ ಲೈಫ್ ವಿಲ್ ಬಿಕಮ್ ಮ್ಯಾಜಿಕಲ್. ಸೊ ಹಾಗಾಗಿ ನಾನು ಆದಷ್ಟು ಫಾಲೋ ಮಾಡ್ತೀನಿ. ನಾನೇನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ವೀಕ್ಷಕರೇ, ನನ್ನ ಕೈಯಿಂದನೂ ಮಿಸ್ ಆಗುತ್ತೆ, ಎಷ್ಟೋ ಸರಿ ಮಿಸ್ ಆಗಿದೆ. ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಡೂ ದಿಸ್. So let me start with my affirmations, and till then ನಿಮ್ಮದು affirmationsನ ಲಿಸ್ಟ್ ಔಟ್ ಮಾಡಿ, ನೀವು ಇದನ್ನು ಮಾಡಿದ್ದೀನ, ಓಕೆನಾ? ಹಲೋ ಗೈಸ್. ಸೊ ಬೆಳಗ್ಗೆದು ವ್ಲಾಗ್ ನೀವು ನೋಡಿದ್ರಿ. ದ್ಯಾಟ್ ನಾನು ನನ್ನ ಅಫರ್ಮೇಷನ್ಸು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡಿಕೊಂಡು ಬಂದಿದ ತಕ್ಷಣ ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. 12:30 ಆದಮೇಲೆ ಅಫ್ಕೋರ್ಸ್ ನಾನು ಅಡುಗೆ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಅಡುಗೆ ಎಲ್ಲ ಮುಗಿಸಿ ಇವತ್ತೇನು ಮಾಡಿದೆ ಗೊತ್ತಾ? ಇವತ್ತು ಬೇಳೆ ಸಾರು, ಅದರಲ್ಲಿ ನವಲ್ಕೋಲ್ ಹಾಕಿ ಸಿಂಪಲಾಗಿ ಮಾಡಿದೆ. ಎಲ್ಲ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೇಳೆ, ನವಲ್ಕೋಲ್ ಎಲ್ಲ ಒಂದರಲ್ಲೇ ಹಾಕ್ಬಿಟ್ಟು ಅದಕ್ಕೆ ಚೂರು ನಮ್ಮ ಮಮ್ಮಿ ಒಂದು ಸಾಂಬಾರು ಪುಡಿ ಕಳಿಸಿದ್ರು. ಆ ಸಾಂಬಾರು ಪುಡಿನ ಹಾಕ್ಬಿಟ್ಟು ಅದರಲ್ಲೇ ಎಲ್ಲ ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಸಿಲ್ ತೆಗೆದ್ಬಿಟ್ಟೆ. ಸಿಂಪಲ್, ಅದೇ ಹೇಳ್ತಾರೆ ದಿಢೀರ್ ಬೇಳೆ ಸಾರಿದು. ಇದು ನಾವು ಎಲ್ಲ ಏನೇನೋ ಪ್ರಿಪ್ರೇಷನ್ ಮಾಡಿ ಮಾಡುವಂಥ ಬೇಳೆ ಸಾರಲ್ಲ, ಇದು ಒಂಥರ ದಿಢೀರ್ ಬೇಳೆ ಸಾರು. ಸೊ ಅದು ಮಾಡಿದ ತಕ್ಷಣ ಆಮೇಲೆ ಅನ್ನಕ್ಕಿಟ್ಟ ಮೇಲೆ ನೆನ್ನೆ ಒಂದು ಹಾಗಲಕಾಯಿ ಪಲ್ಯ ಮಾಡಿದ್ದೆ, ಬಿಟಗಾಡ್ ಪಲ್ಯ ಮಾಡಿದ್ದೆ. ಬಟ್ ದೆನ್ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ, ತುಂಬ ಕಹಿ ಅನ್ನಿಸ್ತಾ ಇತ್ತು. ಸೊ ನಾನು ಏನು ಮಾಡಿದೆ ಅಂದರೆ, ಅದು ನೆನ್ನೆ ನಾನು ತಿನ್ನೋಕ್ಕಾಗಿಲ್ಲ ಆ ಪಲ್ಯ. ಸೊ ಇವತ್ತೇನು ಮಾಡಿದೆ, ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ನೀವು ಇದು ಮಾಡ್ಬೋದು. ದಿಸ್ ಇಸ್ ಲೈಕ್ ಅ ಟಿಪ್, ಆಯಿತಾ. ಸ್ಪೆಷಲಿ ಹಾಗಲಕಾಯಿ, ಕ್ಯಾಪ್ಸಿಕಮ್ ಇವೆಲ್ಲನೂ ನೀವು ಮಾಡ್ಬೋದು. ಸೊ ನನ್ನ ಹತ್ರ ಏರ್ ಫ್ರೈಯರ್ ಇದೆ. ಸೊ ನಾನು ಏನು ಮಾಡಿದೆ, ಇವತ್ತು ಏರ್ ಫ್ರೈಯರ್ಗೆ ಆ ಪಲ್ಯ ಹಾಕ್ಬಿಟ್ಟು ಅದನ್ನು ಒಂದು 15 ನಿಮಿಷ ಏರ್ ಫ್ರೈಯಿಂಗ್ ಮಾಡಿದೆ. ಅದು ಹೆಂಗಾಯಿತು ಗೊತ್ತಾ, ಒಂಥರ ಕ್ರಿಸ್ಪಿ ಹಾಗಲಕಾಯಿ ಸಿಕ್ತು ನನಗೆ ತಿನ್ನೋದಕ್ಕೆ. ಅದು ಕಹಿನೇ ಅನ್ನಿಸ್ಲಿಲ್ಲ, ಎಷ್ಟು ಟೇಸ್ಟ್ ಬರ್ತಿತ್ತು ಅಂದರೆ ಆ ಗಿಸಾಲೆಲ್ಲ ಮಿಕ್ಸ್ ಆಗಿತ್ತು. ಸೊ ಆ ಹಾಗಲಕಾಯಿ ಒಂಥರ ಹೆಂಗೆ ಹೇಳಲಿ, ಹಾಗಲಕಾಯಿದು ಸೆಂಡಿಗೆ ಥರನೂ ಅನ್ನಿಸ್ತು. ಪ್ಲಸ್ ಅದು ಪಲ್ಯ ವೆಜಿಟೇಬಲ್ ನನಗೆ ಸೈಡಲ್ಲಿ ಬೇಕಾಗಿತ್ತು, ಒಂದು ಫೈಬರ್ ಬೇಕಾಗಿತ್ತು, ಅದೂ ಇತ್ತು. ಸೊ ಇಟ್ ವಾಸ್ ಅ ಕಂಪ್ಲೀಟ್ ಮೀಲ್. ಅದ್ರ ಜೊತೆಗೆ 2 ಎಗ್ ಫ್ರೈ ಮಾಡಿಕೊಂಡು ಪ್ರೋಟೀನು, ಫೈಬರು,
ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಹೆಲ್ತಿ ಫ್ಯಾಟ್. ಅಂದರೆ ಹೆಲ್ತಿ ಫ್ಯಾಟ್ ಏನು ಹಾಕ್ಕೊಂಡೆ ಹೇಳಿ? ತುಪ್ಪ. ಸೊ ತುಪ್ಪ ಇಲ್ಲದೆ ನಾನು ಊಟನೇ ಮಾಡಲ್ಲ. ಬೆಳಗ್ಗೆ ಒಂದು ಸ್ಪೂನ್ ತುಪ್ಪ, ಎದ್ದಿದ ತಕ್ಷಣ ಒಂದು ಸ್ಪೂನ್ ತುಪ್ಪ ತಿಂತೀನಿ. ಆಮೇಲೆ ಬಿಸಿ ನೀರೆಲ್ಲ ಕುಡಿದು, ಆಮೇಲೆ ಈಗ ಊಟದ ಟೈಮಲ್ಲಿ ಒಂದು ಸರಿ ಒಂದು ಟೀ ಸ್ಪೂನ್ ತುಪ್ಪ, ರಾತ್ರಿ ಡಿನ್ನರ್ಗೂ 1 ಟೀ ಸ್ಪೂನ್ ತುಪ್ಪ. ಸೊ 3 ಟೀ ಸ್ಪೂನ್ ತುಪ್ಪ ನಾನು ಡೈಲಿ ತಿಂತೀನಿ. ಸೊ ತುಪ್ಪ ಇಸ್ ಗುಡ್. ಅದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ, ಅದಕ್ಕಿಂತ ಜಾಸ್ತಿ ತಿನ್ನಲೂಬಾರ್ದು. ಅದೇ ಹೇಳೋದಲ್ಲ, ಏನೇ ಜಾಸ್ತಿ ಮಾಡಿದ್ರು ಅಮೃತನೂ ವಿಷಾನೇ. ಸೊ ಹಾಗಾಗಿ ಅಷ್ಟು ನನ್ನ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಾನು ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಬೋರ್ ಹೊಡಿತಿತ್ತು, ಟಿ ವಿನೂ ಹಾಕ್ಕೊಂಡಿದ್ದೀನಿ. ಸೊ ಜೊತೆಗೆ ಟಿ ವಿ ಪ್ಲಸ್ ಕೆಲಸ ಮಾಡಿಕೊಂಡು, ಏನಿಲ್ಲ, ಕೆಲವೊಂದು ರಿಸರ್ಚ್ ಮಾಡಬೇಕಾಯ್ತು. ಆ ರಿಸರ್ಚ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿದ ಮೇಲೆ ಐ ವಿಲ್ ಗೋ ಫಾರ್ ಅ ವಾಕ್. ಸ್ವಲ್ಪ ಜಿಮ್ಮಿಂಗ್ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ನನಗೆ ಜಿಮ್ ಮಾಡೋದು ಏನೋ ನನ್ನ ಬಾಡಿಗೆ ಅಷ್ಟು ಎಫೆಕ್ಟಿವ್ ಅನ್ನಿಸ್ತಾ ಇಲ್ಲ. ಮತ್ತು ಜಿಮ್ ಮಾಡೋರ್ಗೆ ಏನು ಗೊತ್ತಾ, ತೀರಾ ಪ್ರೋಟೀನ್ ತಿನ್ನಬೇಕು, ಅವೆಲ್ಲ ಮಾಡಬೇಕು. ನನಗೆ ಆ ತೀರಾ ಪ್ರೋಟೀನೆಲ್ಲ ತೊಗೊಳಕ್ಕೆಲ್ಲ ಆಗಲ್ಲ. ಪ್ರೋಟೀನ್ ಸಪ್ಲಿಮೆಂಟು, ಪ್ರೋಟೀನ್ ಬಾರು, ಎಲ್ಲ ಪ್ರೋಟೀನ್ ನನ್ನ ಕೈಲಾಗಲ್ಲ. ಐ ಆಲ್ವೇಸ್ ವಾಂಟ್ ಟು ಲಿವ್ ವಿತ್ ಆರ್ ಟ್ರೆಡಿಷ್ನಲ್ ವೇಸ್ ಆಫ್ ಈಟಿಂಗ್. ನಮ್ಮ ಟ್ರೆಡಿಷ್ನಲ್ ವೇಸ್ ಅಂದರೆ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ, ತಾತ ಏನು ತಿಂತಿದ್ರೋ ಅದನ್ನೇ ನಾನು ತಿನ್ನೋಕೆ ಇಷ್ಟ. ಸೊ ಈ ಗಿಪ್ಲಿಮೆಂಟ್ ಎಲ್ಲ ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಆಮೇಲೆ ಮಾಡೋಕ್ಕೆ ಹೋಗಲ್ಲ. ಸೊ ಈ ಜಿಮ್ ಮಾಡೋರಿಗೆ ಏನು ಗೊತ್ತಾ, ಮಸಲ್ ಬಿಲ್ಡ್ ಮಾಡೋರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ ಬೇಕಾಗುತ್ತೆ. ನನಗೆ ಅದು ಯಾಕೋ ಸರಿ ಹೋಗಲಿಲ್ಲ. ಅದಕ್ಕೇ ಸ್ವಲ್ಪ ಜಿಮ್ಮನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ, ಅದು ಬೇಡ ಅನ್ನೋದಕ್ಕೆ ಸ್ವಲ್ಪ ಅದನ್ನು ಸೈಡಿಗೆ ಬ್ರೇಕ್ ತೊಗೊಂಡಿದ್ದೀನಿ. ಬಟ್ ಇವಾಗ ನಾನು ಐ ಆಮ್ ಡೂಯಿಂಗ್ ಅ ಲಾಟ್ ಆಫ್ ವಾಕ್ ಮಾಡ್ತಾಯಿದ್ದೀನಿ. ಬಟ್ ನಿಜ ಹೇಳ್ತೀನಿ, ನಾನು ವಾಕ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಐ ಫೀಲ್ ಸೋ ಮಚ್ ಡಿಫ್ರೆನ್ಸ್ ಇನ್ ಮೈ ಬಾಡಿ. ಜಿಮ್ ಮಾಡಿದಾಗ ಏನಾಗ್ತಿದೆ ಗೊತ್ತಾ, ಅಲ್ಲೇನೋ ಪೇನು, ಇಲ್ಲೇನೋ ಪೇನು, ಬೆನ್ನಲ್ಲಿ ಪೇನು, ಬ್ಯಾಕ್ ನೋವುತ್ತೆ, ಶೋಲ್ಡರ್ ನೋವುತ್ತೆ, ಏನೇನೋ ಆಗ್ತಾ ಇರುತ್ತೆ. ಇನ್ನೊಂದೇನೆಂದರೆ ಈ ಜಿಮ್ಮಲ್ಲೂ ಅಷ್ಟೇ, ಅದೊಂಥರ ಎಲ್ಲ ಟೈಮಲ್ಲೂ ಆ ಪಾಶ್ಚರ್ ಮೇಂಟೈನ್ ಮಾಡಬೇಕು. ಪಾಶ್ಚರ್ ಮೇಂಟೈನ್ ಮಾಡಿಲ್ಲ ಅಂದರೆ ಅದೊಂದು ಒಂಥರ ಸಮಸ್ಯೆ ಅದು. ಅದಕ್ಕೇ ನಮ್ಗೆ ಯಾವುದು ನಮ್ಮ ಬಾಡಿಗೆ ಅದು ಅಷ್ಟೊಂದು ಒಪ್ಪಲ್ವೋ ಅದನ್ನು ಸ್ವಲ್ಪ ಸೈಡ್ಗಿಡೋದು ಬೆಟರು. ಬಟ್ ಐ ಲವ್ ವಾಕಿಂಗ್. ನಾನು ತುಂಬ ವಾಕ್ ಮಾಡ್ತೀನಿ. ಮಿನಿಮಮ್ ನೋಡಿ, 10,000 ಸ್ಟೆಪ್ಸು ಇವೆಲ್ಲ ಕಮರ್ಷಿಯಲೈಸ್ ಮಾಡಿಬಿಟ್ಟಿದ್ದಾರೆ, ಆಯಿತಾ? ದಿನಕ್ಕೆ 10,000 ಸ್ಟೆಪ್ ಓಡಬೇಕು, ನಡಿಬೇಕು, ಅವೆಲ್ಲ. ಜನರಲಿ ಅದನ್ನು ಮಾಡೋಕ್ಕಾಗಲ್ಲ. ಮಿನಿಮಮ್ ಅಟ್ಲೀಸ್ಟು ನಿಮ್ಮ ಡೈಲಿ ಲೈಫಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದ್ರೆ, 20ರಿಂದ 30 ನಿಮಿಷ ವಾಕ್ ಮಾಡಿದ್ರೆ, ಅಮ್ಮಮ್ಮ ಅಂದರೂ ನಿಮಗೆ 4,000ದಿಂದ 5,000 ಸ್ಟೆಪ್ಸ್ ಅಂತೂ ಬಂದೇ ಬರುತ್ತೆ. ಇನ್ನೊಂದೇನಂದರೆ ತೀರಾ ಫಾಸ್ಟ್ ವಾಕ್ ಮಾಡಬೇಕಂತೇನೂ ಇಲ್ಲ. ನಾರ್ಮಲ್ ವಾಕು, ನಮ್ಮ ಕೈನ ಸ್ವಿಂಗ್ ಮಾಡಿಕೊಂಡು ನಾರ್ಮಲಿ, ತೀರಾ ಬ್ರಿಸ್ಕ್ ವಾಕ್ ಮಾಡೋದು ಏನೂ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಸೊ ಒಂದು ಆ್ಯಕ್ಟಿವಿಟಿ ಬೇಕು. ಮತ್ತು ಇನ್ನೊಂದೇನಂದರೆ, ನಾನು ಮನೇಲಿ ಎಲ್ಲ ಥರ ಕೆಲಸಗಳು ಮಾಡ್ತಾನೇ ಇರ್ತೀನಿ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಒರೆಸೋದು, ಗುಡಿಸೋದು ಎಲ್ಲನೂ ನಾನೇ ಮಾಡೋದ್ರಿಂದ ಸೊ ಐ ಹ್ಯಾವ್ ಅ ಲಾಟ್ ಆಫ್ ಆ್ಯಕ್ಟಿವಿಟಿ. ಸೊ ವೀಕ್ಷಕರು, ಯಾವತ್ತೂ ನಿಮ್ಮ ಲೈಫಲ್ಲಿ ಒಂದು ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇನ್ನೊಂದೇನಾಯಿತು ಅಂದರೆ, ಈಗ ಇತ್ತೀಚೆಗೆ ನನ್ನ ಮೈಂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಿಮಗೆ. ದಟ್ ಮನುಷ್ಯ ಅಂದಮೇಲೆ ಒಂದು ಭಯ ಅಂತೂ ಇದ್ದೇ ಇರುತ್ತೆ. ಇತ್ತೀಚೆಗೆ ನೀವು ನೋಡಿದ್ರಿ ದಟ್ RCB ಅವರು ಇಲ್ಲಿ ಬೆಂಗಳೂರು ಬಂದ ಮೇಲೆ ಒಂದು ಘಟನೆ ನಡೀತು. ಒಂದು ತುಂಬಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ನಡೀತು. ಅದಾದಮೇಲೆ ಅಹಮದಾಬಾದಿಂದ ಫ್ಲೈಟು ಕ್ರ್ಯಾಶ್ ಆಗಿದ್ದು, ಅದೊಂದು ಘಟನೆ ನಡೀತು. ಸೊ ಹೀಗೆಲ್ಲ ಆಗುವಾಗ ಏನಾಗುತ್ತೆ ಅಂದರೆ, ಅದ್ರ ಮೇಲೆ ಕೋವಿಡ್ಡು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಹಿಂಗೆಲ್ಲ ಆದಾಗ ಏನಾಗುತ್ತೆ ಅಂದರೆ, ಒಂದು ಮನುಷ್ಯನಿಗೆ ಒಂದು ಭಯ ಅನ್ನೋದು ಉಟ್ಕೊಳ್ಳುತ್ತೆ ಅಲ್ವಾ? ಏನಪ್ಪ ಇದಕ್ಕಿದ್ದಂಗೆ ಹಿಂಗಾಗೋಯ್ತು, ಏನಪ್ಪ ಎಲ್ಲೋದ್ರೂ ಹಿಂಗೇನಾ, ನಾವೇನೋ ಹಾಲಿಡೇ ಹೋಗ್ಬೇಕು ಅಂತ ಹೋಗ್ತೀವಿ, ಈ ಥರ ಒಂದು ಆಗ್ಬಿಡುತ್ತಲ್ಲ, ಫ್ಲೈಟ್ ತೊಗೊಂಡ್ರೆ ಈ ಥರ ಆಗುತ್ತೆ, ಒಂದು ಫ್ಯಾನ್ ಆಗಿ ಒಂದು ಕ್ರಿಕೆಟ್ ಟೀಮು ಗೆದ್ದಿದೆ ಅಂತ ನೋಡೋಕೆ ಹೋದಾಗ ಈ ಥರ ಘಟನೆ ನಡೆಯುತ್ತೆ. ಹಿಂಗೆಲ್ಲ ಆದಾಗ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ಒಂದು ಮನಸ್ಸಿಂದ ಒಂದು ಫಿಯರು, ಒಂದು ಆ್ಯಂಗ್ಸೈಟಿ ಅನ್ನೋದು ಉಟ್ಕೊಳ್ಳುತ್ತೆ ಅಲ್ವಾ? ಸೊ ಅದು ಕಾಮನ್. ಎಲ್ಲರ ಮನಸ್ಸಲ್ಲೂ ಅದೊಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಈಗ ನೆಕ್ಸ್ಟ್ ನಾವು ಫ್ಲೈಟ್ ಹತ್ತಬೇಕು ಅಂದರೆ 10 ಸಾರಿ ಆ ಥಾಟ್ ಬರುತ್ತೆ.
ಅಲ್ಲಿ ಕೂತ್ಕೊಂಡು ಹೋಗ್ಲು ನಮಗೇನು ಅನಿಸುತ್ತೆ ಅಂದರೆ ಅಯ್ಯೋ ಯಪ್ಪ ಅದೊಂಥರ ಹಾರ್ಟ್ ಬೀಟ್ ಬಡ 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 ಅಂತ ಹೊಡಿತಾನೆ ಇರುತ್ತೆ ಅಲ್ವಾ. ಅದು ಆಗುತ್ತೆ, ಅದು ಸಹಜ. ಆದರೆ ವೀಕ್ಷಕರೇ, ನಾನು ಕಲ್ತಿರೋದೇನೆಂದರೆ ಅದು ನನಗೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತದು. ಏನಾಗುತ್ತೆ ಅಂದರೆ 1-2 ದಿನ ಸರಿ ನಿದ್ದೆನೂ ಬರಲ್ಲ ಇಂಥ ವಿಷಯಗಳೆಲ್ಲ ಕೇಳಿಸ್ಕೊಂಡಾಗ. ನಾನು ಆ ಥರ ವ್ಯಕ್ತಿ, ನಾನು ಸ್ವಲ್ಪ ಸೆನ್ಸಿಟಿವ್. ಸೊ ಕೇಳಿಸ್ಕೊಂಡಾಗ ಒಂಚೂರು ಅದು ಅನಿಸುತ್ತೆ. ಬಿಕಾಸ್ ನಾನು ಅಷ್ಟೇ ತುಂಬ ಟ್ರಾವೆಲ್ ಮಾಡ್ತೀನಿ, ತುಂಬ ವಿಷಯಗಳು ಅಂದರೆ ಈ ಥರ ಆ್ಯಕ್ಟಿವಿಟೀಸ್ ನಾನು ತುಂಬ ಮಾಡ್ತಾ ಇರ್ತೀನಿ ಅಲ್ವಾ. ಬಟ್ ಏನು ಗೊತ್ತಾ, ಒಂದು ಏನಂದರೆ ನಾನು ಕಲ್ತಿರೋದು ಲೈಫಲ್ಲಿ, ಭಯ ಬರೋದು ಸಹಜ. ನಾವು ಮನುಷ್ಯರು ಅಂದರೆ ಭಯ ಬಂದೇ ಬರುತ್ತೆ, ಆಂಗ್ಸೈಟಿ ಆಗೇ ಆಗುತ್ತೆ, ನರ್ವಸ್ನೆಸ್ ಆಗೇ ಆಗುತ್ತೆ. ಆದರೆ ಅದನ್ನು ನಾವು ಮೀರಿ ಬದುಕಬೇಕು. ನಾವು ಭಯ ಇದೆ ಅಂತ ಭಯದಿಂದ ಓಡಬಾರ್ದು. ನಾನು ಕಲ್ತಿರೋದೇ ಅದು. ಎಷ್ಟೋ ಜನ ಹೇಳ್ತಾರೆ ನಮಗೆ ಭಯ ಇಲ್ಲ. ಕೆಲವರು ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಭಯ ಎಲ್ರಿಗೂ ಆಗುತ್ತೆ. ಮನುಷ್ಯ ಅಂದಮೇಲೆ, ಹುಟ್ಟಿದ ಮೇಲೆ ಭಯ ಇದ್ದೇ ಇರುತ್ತೆ. ಭಯ ಇಲ್ಲ ಅಂತ ಇರೋ ವ್ಯಕ್ತಿ ಈ ಜಗತ್ತಲ್ಲೇ ಇಲ್ಲ. ಆದರೆ ಭಯನ ನಾವು ಎದುರಿಸ್ಬೇಕು. ಅದನ್ನು ನಾವು ಯಾವ ರೀತಿ ನಮ್ಮ ಮೈಂಡ್ಗೆ ನಾವು ಏನಂತ ಹೇಳ್ತೀವಿ, ನಾವು ನಮ್ಮ ಮೈಂಡ್ಗೆ ಯಾವ ಒಂದು ಪಾಠವನ್ನು ಕಲಿಸ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಆ ಪಾಠವನ್ನು ನಾವು ಹೇಳ್ತೀವಲ್ಲ, ಈಗ ನಾವು ಏನೇ ಹೇಳಿದ್ರು ಒಂದು ಪಾಸಿಟಿವ್ ಮೈಂಡಲ್ಲಿ ಹೇಳಬೇಕು, ಒಂದು ಪಾಸಿಟಿವ್ ಭಾವನೆಯಿಂದ ಹೇಳಬೇಕು, ಒಂದು ಪಾಸಿಟಿವ್ ಇಂಟೆನ್ಷನಿಂದ ಹೇಳಬೇಕು. ಹಾಗೆಯೇ ನಾವು ದೇವರಲ್ಲಿ ತುಂಬ ಭಕ್ತಿ ಇಟ್ಕೊಂಡಿರೋದ್ರಿಂದ, ನಮಗೆ ದೇವರ ಮೇಲೆ ನಂಬಿಕೆ ಇರೋದ್ರಿಂದ, ನಾನು ಯಾವಾಗಲೂ ಈ ಮಾತನ್ನು ನಿಮಗೆ ಹೇಳ್ತಾ ಇರ್ತೀನಿ, ದಟ್ ದೇವರಲ್ಲಿ ನಂಬಿಕೆ ಬಿಡಬೇಡಿ. ದೇವರಲ್ಲಿ ನಂಬಿಕೆ ಇದೆ ಅಂದರೆ ನಾವು ಭಯದಿಂದ ಅಲ್ಲ, ಆ ನಂಬಿಕೆಯಿಂದ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕು. ಭಯದಿಂದ ಸಾಗಿಸಿದ್ರೆ ಏನಾಗುತ್ತೆ ಅಂದರೆ ಅದು ನೀವು ಬದುಕಿದ್ರೂ ಅದೊಂಥರ ಬದುಕ್ತಾನೆ ಇರಲ್ಲ, ನೀವು ಬದುಕಿದ್ರೂ ವೇಸ್ಟೇನೆ ಅಂತ ಅಲ್ವಾ. ಭಯದಿಂದ ಬದುಕಕ್ಕಾಗಲ್ಲ. ಹಂಗಂತ ಭಯನೇ ಬರಲ್ಲ ಅಂತನೂ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ, ನನ್ನ ಲೈಫಲ್ಲಿ ನಾನು ಮೆಂಟಲ್ ಹೆಲ್ತ್ ಇಶ್ಯೂಸ್ ನನಗಾಗಿದೆ, ಆಂಗ್ಸೈಟಿ ಆಗಿದೆ, ಡಿಪ್ರೆಷನ್ ಆಗಿದೆ. ಇದನ್ನು ನಾನು ತುಂಬ ಸರಿ ಎಲ್ಲ ಕಡೆ ಹೇಳಿದ್ದೀನಿ. ಬಟ್ ಡೆಪ್ತ್ ಇದ್ರ ಬಗ್ಗೆ ಒಂದು ವೀಡಿಯೋನೂ ಮಾಡ್ತೀನಿ. ಲಿಸನ್ ಟು ಮೀ ಅಂತ ಒಂದು ಸೀರೀಸಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಹೇಗಾಯಿತು, ಏನಾಯಿತು, ನಾನು ಯಾವ ರೀತಿ ಅದರಿಂದ ನಾನು ಇವಾಗ ತನಕನೂ ಅದನ್ನು ಕೋಪಪ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಬಟ್ ಅದು ಟೈಮ್ ತಗೊಳುತ್ತೆ ಅಲ್ವಾ. ಸೊ ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಒಂದು ನನ್ನ ಮೈ ಲೈಫ್ ಆ್ಯಸ್ ಇಟ್ ಈಸ್ ಅನ್ನು ಹೇಳೋದಕ್ಕೆ ಒಂದು ಅರ್ಥ ಏನಂದರೆ, ನನಗೇನು ಫೀಲ್ ಆಗುತ್ತೆ, ನನಗೆ ಯಾವ ಥರ ಫೀಲ್ ಆಗುತ್ತೆ ಅದನ್ನು ನಿಮ್ಮ ಹತ್ರ ತಿಳಿಸ್ಕೊಡೋದಕ್ಕೆ ನನಗೆ ತುಂಬ ಆಸೆ. ಯಾಕಂದರೆ ನಿಮಗೂ ಎಲ್ಲೋ ಒಂದು ಕಡೆ ಈ ಮನಸ್ಸಲ್ಲಿ ಈ ಮಾತುಗಳು ಓಡ್ತಾ ಇರುತ್ತೆ, ತಲೆಯಲ್ಲಿ ಮಾತುಗಳು ಓಡಾಡ್ತಾ ಇರುತ್ತೆ, ಓವರ್ ಥಿಂಕಿಂಗ್ ಆಗ್ತಾ ಇರುತ್ತೆ ಅಲ್ವಾ. ಆದರೆ ಒಂದು ನಾನು ಕಲ್ತಿರೋದೇನೆಂದರೆ ವೀಕ್ಷಕರೇ, ನಾವು ಯಾವತ್ತೂ ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು. ಇಮೋಷ್ನಲ್ ಆಗಿ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋದರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಲಾಜಿಕಲ್ ಆಗಿ ಹೇಗೆ ಥಿಂಕ್ ಮಾಡಬೇಕಂದ್ರೆ, ನನಗೆ ಗೊತ್ತಿರೋ ಪ್ರಕಾರ, ಫಾರ್ ಎಕ್ಸಾಂಪಲ್ ಇವಾಗ ಐ ಜಸ್ಟ್ ವಾಂಟ್ ಹೆಲ್ಪ್ ಯು ಔಟ್, ಆಯಿತಾ. ಇವಾಗ ಯಾರೇ ನೀವು ಟ್ರಾವೆಲ್ ಮಾಡೋಕ್ಕೆ ತುಂಬಾ ಆ್ಯಂಕ್ಷಿಯಸ್ ಆಗ್ತಾ ಇದ್ದೀರಾ ಅಂದರೆ, ಒಂದು ತಿಳ್ಕೊಳ್ಳಿ, ನಾವು ರೋಡಲ್ಲಿ ಟ್ರಾವೆಲ್ ಮಾಡ್ತೀವಿ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ, ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಇದು ಎಲ್ಲ ಟ್ರಾವೆಲ್ಗಿಂತ ಜಾಸ್ತಿ ಸೇಫ್ ಟ್ರಾವೆಲ್ ಅಂದರೆ ಬೈ ಫ್ಲೈಟ್. ಏರ್ಕ್ರಾಫ್ಟಲ್ಲಿ ನಾವು ಕೂತ್ಕೊಂಡು ಟ್ರಾವೆಲ್ ಮಾಡ್ತೀವಲ್ಲ, ಇಟ್ಸ್ ದ ಮೋಸ್ಟ್ ಸೇಫೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ ಈ ಥರ ಕ್ರ್ಯಾಶ್ಗಳಾಗೋದೆಲ್ಲ ಯಾವುದೋ ರೇರ್ ಕೇಸಲ್ಲಿ ಆಗೋದು, ಆಯಿತಾ. ದಟ್ ಐ ಕ್ಯಾನ್ ಸೇ ಮಿಲಿಯನ್ಸಲ್ಲಿ ಒಂದು. ಆದರೆ ನಮ್ಮ ರೋಡ್ಗಳಲ್ಲಿ ನಾವು ಹೋಗ್ತೀವಿ, ನಾವು ದಿನನಿತ್ಯಲ್ಲಿ ನಾವು ಏನೇನು ಹೊರಗೆ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಅಲ್ಲಿ ಈ ಥರ ಘಟನೆಗಳಾಗೋದು ಜಾಸ್ತಿ, ರೈಟ್. ಸೊ ಹಾಗಾಗಿ ಆ್ಯಂಕ್ಷಿಯಸ್ ಆಗೋಕ್ಕೆ ಹೋಗಬೇಡಿ, ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಇದು ಪ್ರತಿ ಸರಿ ಆಗಲ್ಲ, ಹಂಗಂತ ಮುಂಚೆನೂ ಆಗಿದೆ ಅಲ್ವಾ, ಮುಂಚೆನೂ ಎಷ್ಟೋ ಕ್ರ್ಯಾಶ್ಗಳಾಗಿದೆ, ಎಷ್ಟೋ ಪ್ರಾಬ್ಲಮ್ಸ್ಗಳಾಗಿದೆ. ಹಂಗಂತ ನೀವು ಲೈಫನ್ನು ನಾವು ನಮ್ಮ ಪ್ರಕಾರ ಬದುಕದೆ ಭಯದಲ್ಲಿ ಬದುಕಿದ್ರೆ ಲೈಫಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಈ ಧೈರ್ಯ ನಾನು ನನಗೋಸ್ಕರ ಹೇಳ್ಕೊಳ್ತೀನಿ, ನಾನು ನಿಮಗೂ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಲೈಫಲ್ಲಿ ಸುಮ್ಮನೆ ಕೂರೋವಂಥ ವ್ಯಕ್ತಿ ಅಲ್ಲ. ಅದು ಎಷ್ಟೇ ಭಯ ಆಗಿರಲಿ, ಅದೆಷ್ಟೇ ಆಂಗ್ಸೈಟಿ ಆಗಿರಲಿ, ನಾನು ಅದನ್ನು ಫೇಸ್ ಮಾಡಬೇಕು ಅನ್ನೋದೇ ನನ್ನಲ್ಲಿ ಒಂದು ಛಲ ಇರುತ್ತೆ. ತುಂಬ ಒಂದೊಂದ್ಸರಿ ಕಷ್ಟ ಆಗುತ್ತೆ, ಅದು ಈಸಿ ಅಲ್ಲ, ತಲೆ ಓಡ್ತಾನೇ ಇರುತ್ತೆ. ಬಟ್ ಅದನ್ನು ನಾವು ಹೇಳಬೇಕು, ನಮ್ಮ ತಲೆಗೆ ಲಾಜಿಕಲಿ ಅದನ್ನು ಹೇಳಬೇಕು. ನಾವು ಯಾವ ರೀತಿ ಅದನ್ನು ಡೀಲ್ ಮಾಡಬೇಕು, ಯಾವ ರೀತಿ ಆ ರೀಸನಿಂಗ್ ಹಾಕಬೇಕು, ಲಾಜಿಕಲ್ ರೀಸನಿಂಗ್ ಹಾಕಬೇಕು, ಇಮೋಷ್ನಲ್ ರೀಸನಿಂಗ್ ಹಾಕಬಾರ್ದು ಯಾವತ್ತೂ.
ಮತ್ತು ಬ್ರೀದಿಂಗ್ ಇದೆಯಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ನಾವು ನಮ್ಮ ತಲೆ ತೀರಾ ಇಲ್ಲ ತುಂಬ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡುತ್ತೆ, ಇಲ್ಲ ತುಂಬ ಪಾಸ್ಟ್ ಬಗ್ಗೆ ಥಿಂಕ್ ಮಾಡುತ್ತೆ, ಪ್ರೆಸೆಂಟಲ್ಲಿ ಇರೋಕ್ಕಾಗಲ್ಲ. ಸೊ ಪ್ರೆಸೆಂಟಲ್ಲಿ ಇರಬೇಕು ಅಂದರೆ ನಿಜ ಹೇಳ್ತೀನಿ, ನನಗೆ ಹೆಲ್ಪ್ ಮಾಡಿರೋದು ಬ್ರೀದ್ ಮಾಡಿ. ಅಂದರೆ ಒಂದು ಒಳ್ಳೆ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಈ ಥರ ಇನ್ಹೇಲ್ ಎಕ್ಸೇಲ್ ಮಾಡೋದ್ರಿಂದ ತುಂಬ ಒಂದು ಬಾಡಿಯಲ್ಲಿ ಒಂದು ಕಂಪ್ಲೀಟ್ ಮ್ಯಾಜಿಕಲ್ ಫೀಲಿಂಗ್ ಬರುತ್ತೆ. ಯಾಕಂದರೆ ಬ್ರೀದಿಂಗ್ ಹ್ಯಾಸ್ ದಟ್ ಪವರ್ ಟು ಗೆಟ್ ಯುವರ್ ಸೆನ್ಸಸ್ ಟು ದ ಪ್ರೆಸೆಂಟ್ ಮೂಮೆಂಟ್. ಅಂದರೆ ಈಗಿನ ಒಂದು ಕ್ಷಣಕ್ಕೆ ತಗೊಳ್ಬರೋ ಅಷ್ಟು ಕೆಪಾಸಿಟಿ ನಮ್ಮ ಬ್ರೀದಿಂಗಲ್ಲಿದೆ. ಸೊ ಹಾಗಾಗಿ ಈ ವಿಷಯಗಳನ್ನ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಲೆಯಲ್ಲಿ ಎಷ್ಟೋ ವಿಷಯಗಳು ಓಡ್ತಾ ಇರುತ್ತೆ, ಅದು ಬರುತ್ತೆ, ಅದನ್ನು ನೀವು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಅದು ಬರಲಿ, ಅದು ಎಷ್ಟು ಬರುತ್ತೋ ಬರಲಿ, ಬಂದು ಅದು ಹೋಗೋ ತನಕ ಕಾಯಿರಿ. ಯಾಕಂದರೆ ಅದೇ ಇರಲ್ಲ ತಲೆಯಲ್ಲಿ, ಅದೇ ಇರೋಕ್ಕೆ ಸಾಧ್ಯನೂ ಇಲ್ಲ. ಎಷ್ಟೊತ್ತಂತ ಇರುತ್ತೆ ಅದೇ ತಲೆಯಲ್ಲಿ, ಹೋಗಲೇಬೇಕಲ್ವಾ, ಅದೂ ಹೋಗಬೇಕು. ಸಮಥಿಂಗ್ ನ್ಯೂ ಹ್ಯಾಸ್ ಟು ಆಲ್ಸೋ ಸ್ಟಾರ್ಟ್ ಅಲ್ವಾ, ಅದೇ ವಿಚಾರಗಳು ಬರ್ತಾ ಇರಲ್ಲ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ದಟ್ ಈ ಥರ ಕೆಲವು ಸ್ಮಾಲ್ ಪ್ರಾಕ್ಟೀಸಸ್ನ ಮಾಡ್ಕೊಳ್ಳಿ ನಿಮ್ಮ ಮೆಂಟಲ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ. ಹಾಗೆಯೇ ದಿನನಿತ್ಯ ಒಂದು ಒಳ್ಳೆ ಆಹಾರನ ತಿನ್ನಿ, ಒಂದು ರುಟೀನ್, ಒಂದು ಡಿಸಿಪ್ಲಿನ್ನ ಫಾಲೋ ಮಾಡಿ. ಹಾಗೆಯೇ ಸನ್ ತಗೊಳ್ಳಿ. ಈಗ ಮಳೆಗಾಲ ಇರೋದ್ರಿಂದ, ಮಾನ್ಸೂನ್ ಟೈಮ್ ಇರೋದ್ರಿಂದ ನಮಗೆ ಸನ್ನೇ ಸಿಗ್ತಾಯಿಲ್ಲ. ಐ ಆಮ್ ಅ ವೆರಿ ಸನ್ ಗರ್ಲ್, ಬಟ್ ಅದು ಸಿಗ್ತಾ ಇಲ್ಲ. ಬಟ್ ಹಂಗಿರುವಾಗ ಆದಷ್ಟು ನಿಮ್ಮ ಫಿಸಿಷಿಯನ್ ಹತ್ರ ಕೇಳಿ, ನಿಮ್ಮ ಡಾಕ್ಟರ್ ಹತ್ರ ಕೇಳಿ, ಇದಕ್ಕೇನಾದರೂ ಬೇರೆ ಏನಾದರೂ ತಗೊಂಬೋದಾ. ಸೊ ಕೆಲವು ಟೈಮಲ್ಲಿ ಕೆಲವು ಸಪ್ಲಿಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಫಿಸಿಷಿಯನ್ ಹತ್ರ ಕೇಳ್ಕೊಂಡೇ ನೀವು ಮಾಡಬೇಕಂದ್ರೆ, ನಿಮ್ಮ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿನೇ ನೀವು ಆ ಥರ ಒಂದು ಏನು ಹೇಳ್ತಾರೆ ಕ್ಯಾಪ್ಸೂಲ್ಸ್ ಆಗಿರ್ಬೋದು, ಸಪ್ಲಿಮೆಂಟ್ ಆಗಿರ್ಬೋದು ತೊಗೊಬೋದು. ನೀವಾಗೆ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಸಜೆಷನ್. ನೀವು ಎಕ್ಸ್ಪರ್ಟ್ ಅಲ್ಲ, ನೀವು ಎಕ್ಸ್ಪರ್ಟ್ ಅಲ್ಲ. ಮತ್ತು ಗೀಗಲಲ್ಲಿ ಹೋಗ್ಬಿಟ್ಟು ಹುಡ್ಕೋದು ಅವೆಲ್ಲ ಕೆಲಸಗಳು ಮಾಡಬೇಡಿ. ಯಾರು ಎಕ್ಸ್ಪರ್ಟ್ ಇರ್ತಾರೋ, ನ್ಯೂಟ್ರಿಷನಿಸ್ಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ನಿಮಗೆ ಒಳ್ಳೆ ಸಲಹೆಗಳನ್ನ ಕೊಡ್ತಾರೆ. ನಿಮ್ಮ ಬಾಡಿಗೆ ಏನು ಸೀಮಿತ, ನಿಮ್ಮ ಬಾಡಿಯ ಒಂದು ಪ್ರಕ್ರಿಯೆಯನ್ನು ನೋಡಿ ಕೊಡ್ತಾರೆ. ಸೊ ಹಾಗಾಗಿ ಯಾವ ಡಿಸಿಷನ್ಸು ನೀವಾಗೆ ಓವರ್ ದ ಕೌಂಟರ್ ತೊಗೊಳಕ್ಕೆ ಹೋಗಬೇಡಿ. ಅದಲ್ಲದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಹ್ಯಾಪಿ, ಸ್ಟೇ ಅಟ್ ಪೀಸ್. ಯಾವುದೇ ಕಾನ್ಫ್ಲಿಕ್ಟ್ಸ್ಗಳಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಕಾನ್ಫ್ಲಿಕ್ಟ್ಸ್ಗಳಿಂದ ಏನೂ ನಮಗೆ ಸಿಗಲ್ಲ, ಗೇನ್ ಆಗಲ್ಲ. ಸೊ ಹಾಗಾಗಿ ಆ ಕಾನ್ಫ್ಲಿಕ್ಟ್ಸ್ಗಳನ್ನ ದೂರ ಇಡಿ. ನಿಮ್ಮ ಲೈಫನ್ನು ಆದಷ್ಟು ಪೀಸ್ಫುಲ್ಲಾಗಿಡೋದನ್ನಕ್ಕೆ ಪ್ರಯತ್ನ ಪಡಿ. ಖುಷಿಯಾಗಿದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅದರಲ್ಲಿ ಶಾಂತಿ ಇದೆಯಾ, ಪೀಸ್ ಇದೆಯಾ, ನೆಮ್ಮದಿ ಇದೆಯಾ ಅನ್ನೋದನ್ನು ನೋಡಿ. ಅದನ್ನು ನಾನು ನಿಮಗೆ ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಹ್ಯಾವ್ ಕರೇಜ್. ಫಿಯರ್ ಇರುತ್ತೆ, ಬಟ್ ಆ ಫಿಯರ್ನ ಓವರ್ಕಮ್ ಮಾಡಬೇಕು ನಾವು. ಅದಕ್ಕೆ ಏನಾಗುತ್ತೆ, ಪ್ರಾಕ್ಟೀಸಸ್ನ ನಾವು ಮಾಡಬೇಕು. ಚಿಕ್ಕ ಪ್ರಾಕ್ಟೀಸಸ್ನ ನಾವು ಮಾಡಿದ್ರೆ ನಮ್ಮ ಮೈಂಡ್ ಡೈವರ್ಟ್ ಮಾಡಬೇಕು. ಒಂದು ಒಳ್ಳೆ, ನಿಮ್ಗೇನು ಇಷ್ಟನೋ, ನಿಮ್ಗೇನು ಖುಷಿನೋ, ಏನು ಖುಷಿ ಕೊಡುತ್ತೆ ಅಂಥ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ. ತಲೆನ, ನಿಮ್ಮ ಬ್ರೈನ್ನ ಇವತ್ತು ಖಾಲಿ ಇಡೋಕ್ಕೆ ಹೋಗಬೇಡಿ. ಆದಷ್ಟು ಇಂಥ ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಬ್ರೈನ್ ಎಷ್ಟು ಖಾಲಿ ಇರುತ್ತೋ ಅಷ್ಟೇ ಅದು ಹೇಳ್ತಾರೆ ಸದ್ದು ಮಾಡುತ್ತೆ. ಸೊ ಅದು ಸದ್ದು ಮಾಡೋದನ್ನು ಬಿಡಬೇಡಿ, ಆದಷ್ಟು ತುಂಬಿಡಿ. ಒಳ್ಳೆ ವಿಚಾರಗಳಿಂದ ತುಂಬಿಡಿ, ಕಚಡ ವಿಚಾರಗಳಿಂದ ತುಂಬಿಸಿಬಿಡಿ. ಒಂದು ಪಾಸಿಟಿವಿಟಿನ ತುಂಬಿಸ್ಕೊಳ್ಳಿ, ಪಾಸಿಟಿವ್ ಜನರ ಜೊತೆ ಬೆರೀರಿ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಬ್ರೈನು ಟ್ರೈನ್ ಆಗುತ್ತೆ. ನಮ್ಮ ಬ್ರೈನ್ನ ಟ್ರೈನ್ ಮಾಡೋದಕ್ಕೆ ಇದೇ ಇರೋದು. ದೀಸ್ ಆರ್ ದ ಸ್ಮಾಲ್ ಟಿಪ್ಸ್. ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕಾಗಲ್ಲ. ಅದೇ ಜಾಸ್ತಿ ನಿಮ್ಗೇನಾದ್ರು ತೀರಾ ಅದು ಕಂಟಿನ್ಯೂಸ್ ಆಗಿ ಆಗ್ತಿದೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಿ ವಿಲ್ ಹೆಲ್ಪ್ ಯು ಔಟ್. ಡೆಫಿನೆಟ್ಲಿ ದೇರ್ ಇಸ್ ಹೆಲ್ಪ್ ಔಟ್ ದೇರ್ ಆ್ಯಂಡ್ ಯು ಕ್ಯಾನ್ ಸೀಕ್ ಹೆಲ್ಪ್. ಇಷ್ಟೇ ಒಂದು ಪೆಪ್ ಟಾಕ್ ಮಾಡೋಣ ಅಂತ ಇವತ್ತಿನ ವ್ಲಾಗಲ್ಲಿ ಅಂತ ಅಂದ್ಕೊಂಡೆ. ನನ್ನ ನೆನ್ನೆ ನಾನು ಐಕಿಯಾ ಹೋಗಿದ್ದೆ. ಸೊ ಐಕಿಯಿಂದ ಕೆಲವು ಪ್ರಾಡಕ್ಟ್ಸ್ ತೊಗೊಂಡು ಬಂದಿದ್ದೀನಿ. ಅದರಿಂದ ವ್ಲಾಗ್ ಮಾಡೋಕ್ಕಾದ್ರೆ ನೋಡ್ತೀನಿ. ಏನಿಲ್ಲ, ಕೆಲವು ಗ್ಲಾಸ್ ಜಾರ್ಸ್ ಬೇಕಾಗಿತ್ತು, ಏರ್ ಟೈಟ್ ಜಾರ್ಸ್. ಅದನ್ನು ತೊಗೊಂಬಂದೆ. ಅದನ್ನು ತೊಗೊಂಬಂದು ಏನು ಹೇಳ್ತಾರೆ, ಕೆಲವು ಡ್ರೈ ಫ್ರೂಟ್ಸ್ ತೊಗೊಂಬಂದೆ ನಾನು ಗೋವಾದಿಂದ ಬಂದಾಗ. ಅವೆಲ್ಲ ನೀಟಾಗಿ ಹಾಕಬೇಕು. ಟ್ರೈ ಮಾಡ್ತೀನಿ. ಅಕಸ್ಮಾತ್ ಈ ವ್ಲಾಗ್ ತುಂಬ ಉದ್ದ ಇದ್ದರೆ ನಾನು ಅದನ್ನು ಶೂಟ್ ಮಾಡಲ್ಲ. ಅದು ತುಂಬ ಆಮೇಲೆ ಉದ್ದ ಆಗಿಬಿಡುತ್ತೆ, ತೀರಾ ಆಮೇಲೆ ಜನ ನೋಡೋಕ್ಕಾಗಲ್ಲ. ಬಟ್ ಟೈಮ್ ಇದ್ದರೆ ಡೆಫಿನೆಟ್ಲಿ ಅದನ್ನು ಮಾಡಿ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನನ್ನ ಬೇರೆ ಸೀರೀಸ್ಗಳು ನೋಡ್ತಾ ಇರಿ. ನನ್ನ ಯೂಟ್ಯೂಬಲ್ಲಿ ಸೆಕ್ಷನ್ಸ್ ಮಾಡಿಟ್ಟಿದ್ದೀನಿ ವೀಕ್ಷಕರೇ.
ಸ್ನೇಹದ ಕಡಲಲ್ಲಿಗೆ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ, ನನ್ನ ಪರ್ಸ್ನಲ್ ವ್ಲಾಗ್ಸ್ಗೆ ಪ್ಲೇಲಿಸ್ಟ್ ಮಾಡಿದ್ದೀನಿ, ನನ್ನ ಈ ಫುಡ್ ರಿಲೇಟೆಡ್ ಅಂದರೆ ರೆಸ್ಟೋರೆಂಟ್ ಎಕ್ಸ್ಪ್ಲೋರೇಷನ್ಗೆ ಅಂತ ಒಂದು ಸೆಪ್ರೇಟ್ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಯಾವಾಗ ಯಾವಾಗ ಅನಿಸುತ್ತೋ ಈ ಪ್ಲೇಲಿಸ್ಟ್ನ ನೋಡಬೇಕು ಅಂದರೆ ನೀವು ಹೋಗಿ ಸೆಪ್ರೇಟಾಗಿ ಇದನ್ನೆಲ್ಲ ನೋಡ್ಬೋದು. ಹಾಗೆಯೇ ಸ್ನೇಹದ ಕಡಲಲ್ಲಿಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಆಗಿದೆ. ಎಪಿಸೋಡ್ಗಳನ್ನ ನೋಡಿ, ತುಂಬ 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 ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಷನ್ ಇದೆ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮೈಂಡ್, ಬಾಡಿ, ಸೋಲ್ ಯಾವ ರೀತಿ ನಾವು ಅದ್ರ ಬಗ್ಗೆ ತಿಳ್ಕೊಬೋದು, ಮಾತಾಡ್ಬೋದು, ಎಲ್ಲನೂ ನಾವು ಟ್ರೈ ಮಾಡಿದ್ದೀವಿ ಅದರಲ್ಲಿ ತೊಗೊಂಬರೋದಕ್ಕೆ. ಇನ್ನೂ ತುಂಬ ಎಪಿಸೋಡ್ಸ್ಗಳು ಬರುತ್ತೆ. ನಿಮ್ಮ ಸಹಕಾರ ನನಗೆ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ವಾಚ್ ಮಾಡಿ, ಮರಿಬೇಡಿ. ಕಾಮೆಂಟ್ ಮೂಲಕ ತಿಳಿಸಿ, ನಿಮಗೆ ಬೇರೆ ಯಾವ ಥರ ಟಾಪಿಕ್ಗಳು ಏನಾದರೂ ಕೇಳೋಕ್ಕೆ ಇಷ್ಟ ಇದ್ರೂ ತಿಳಿಸಿ ನನಗೆ. ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಟು ಅಡ್ರೆಸ್ ದೋಸ್ ಥಿಂಗ್ಸ್ ಆನ್ ದ ವಿಡಿಯೋ. ಅದು ಬಿಟ್ಟರೆ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದೆ ಯಾವುದೇ ಏನೇ ಒಂದು ವಿಚಾರಗಳು ನಿಮ್ಗೆ ತಿಳ್ಕೊಳ್ಳೋಕ್ಕಿದ್ರೆ ಅಗೇನ್ ಲಿಸನ್ ಟು ಮೀ ಎಲ್ಲೂ ಪ್ಲೀಸ್ ಸಜೆಸ್ಟ್ ಮಾಡಿ. ಐ ವಿಲ್ ಬಿ ಏಬಲ್ ಟು ಟಾಕ್ ಅಬೌಟ್ ಇಟ್. ಆಯಿತಾ? ಇದು ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಲೈಫು. ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಆಗುತ್ತಂದರೆ ನನಗೆ ಬಹಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನಿವಾಗ ಒಂಚೂರು ಕೆಲಸ ಮುಗಿಸ್ತೀನಿ. ಆಮೇಲೆ ಅಕಸ್ಮಾತ್ ಆ ಜಾರಲ್ಲಿ ಏನೇನು ಜಾರ್ಸ್ ತಂದಿದ್ದೀನಿ ಅಂತ ತೋರಿಸೋದಕ್ಕೆ ಪ್ರಯತ್ನ ಆದರೆ ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಯು ಆರ್ ಅ ಗ್ರೇಟ್ ಸೋಲ್, ಐ ಆಮ್ ಅ ಗ್ರೇಟ್ ಸೋಲ್. ವಿ ಬೋತ್ ಮೇಕ್ ಗ್ರೇಟ್ ಸೋಲ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Take care of yourself, take care of your health, take care of your mind, and everything will fall in place. Love you all. Bye.